ಜನತಗರದ ಬಡಾವಣೆಯಲ್ಲಿ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಡಾಕ್ಟರ್ ಚಂದ್ರಲಮಾಣಿ. ಹೌದು, ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ 6ನೇ ವಾರ್ಡ್ನ ವ್ಯಾಪ್ತಿಯಲ್ಲಿ ಬರುವ ಜನತನಗರದ ಬಡಾವಣೆಯಲ್ಲಿ ಅಲ್ಪಸಂಖ್ಯಾತರ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಸುಮಾರು 1 ಕೋಟಿ ವೆಚ್ಚದಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಡಾಕ್ಟರ್ ಚಂದ್ರಲಮಾಣಿ, ಪುರಸಭೆ ಅಧ್ಯಕ್ಷೆ ಯಲ್ಲವ್ವ ದುರ್ಗಣ್ಣವರ್, ಉಪಾಧ್ಯಕ್ಷರಾದ ಫಿರ್ದೋಷ್ ಆಡೂರು, ವಾರ್ಡ್ನ ಸದಸ್ಯರಾದ ಬಸಣ್ಣ ಓದಣವರ್ ಅವರು ಮಾತನಾಡಿದರು. ಈ ಸಮಯದಲ್ಲಿ ಸುನೀಲ್ ಮಹಾಂತ ಶೆಟ್ಟರ್, ಅಲ್ಪಸಂಖ್ಯಾತರ ನಿಗಮದ ಅಮಿತ್ ಬಿದ್ರಿ, ಮಹಾಂತೇಶ್ ಏಜೆನ್ಸಿ, ಎಂಆರ್ ಪಾಟೀಲ್, ನವೀನ್ ಬೆಳ್ಳಟ್ಟಿ, ಗಿರೀಶ್ ಚೌರೆಡ್ಡಿ, ಸಂತೋಷ್ ಜಾವೂರ್, ಜಾಕಿರ್ ಹುಸೇನ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ವೀರಣ್ಣ ಹಡ್ಪದ್, NKS TV4 ನ್ಯೂಸ್, ಲಕ್ಷ್ಮೇಶ್ವರ. ಮೈನಾರಿಟಿ ಕಾಲೋನಿಗಳು ಇವತ್ತು ಡೆವಲಪ್ಮೆಂಟ್ ಆಗಬೇಕಾಗಿದೆ. ಬಹಳ ದಿನದಿಂದ ಈ ಕಡೆ ನಾವು ಮತವನ್ನು ಕೇಳಲಿಕ್ಕೆ ಬಂದಾಗೂ ಸಹಿತ ಈ ಕಾಲೋನಿಗಳು ಡೆವಲಪ್ಮೆಂಟ್ ಆಗಬೇಕು ಮತ್ತು ಬೇಡಿಕೆಯನ್ನು ಸಹಿತ ಇಟ್ಟಿದ್ದರು ನಮ್ಮ ಶಾಸಕರ ಒಂದು ಚುನಾವಣೆಯಲ್ಲಿ. ಹಾಗಾಗಿ ಈ ಒಂದು 3 ವಾರ್ಡಲ್ಲಿನೂ ಸಹಿತ ಪ್ರತಿಯೊಂದು ವಾರ್ಡಲ್ಲೂ ಸ್ವಲ್ಪ ಏನು 1 ಕೋಟಿ 1.5 ಕೋಟಿ ಆ ಥರ ಹಣವನ್ನು ಇಟ್ಟು ಈ ಅಭಿವೃದ್ಧಿಗಳ ಕಾರ್ಯಗಳಿಗೆ ಇವತ್ತು ಮಾಡ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಬಹುದಿನದ ಬೇಡಿಕೆಯಾದಂಥ ಏನು ಸಿಗ್ಲಿ ಕ್ರಾಸಿನಿಂದ ದೂದ್ನಾನ ದರ್ಗಾವರೆಗೂ ಏನೋ ಒಂದು ರಸ್ತೆ ಆಗಬೇಕಂತ ಒಂದು ಬೇಡಿಕೆ ಇತ್ತು. ಭಾಳ ದಿನದಿಂದ ಬೇಡಿಕೆ ಇದೆ. ಅದು ಸಹಿತ ಬಹುಶಃ ಇನ್ನೊಂದು 15-20 ದಿನದಲ್ಲಿ ಅದು ಸಹಿತ ಆದೇಶ ಸಿಗುವಂಥದ್ದಿದೆ. ಸುಮಾರು 2 ಕೋಟಿ ರೂಪಾಯಿ ರಿಲೀಸ್ ಮಾಡಿ ಕೊಡ್ತೀವನ್ನೋ ಒಂದು ವಿಷಯನೂ ಸಹಿತ ಒಪ್ಕೊಂಡಿದ್ದಾರೆ. ಬಹುಶಃ ಅದು ಸಹಿತ ಕೆಲಸವನ್ನು ಆದಷ್ಟು ಬೇಗನೆ ಪ್ರಾರಂಭಿಸ್ತದೆ. ಅದರ ಜೊತೆ ಉಳಿದಂಥ ಬೇರೆ ಯೋಜನೆಗಳನ್ನು ಸಹಿತ ಜನರಿಗೆ ಮುಟ್ಟಿಸುವ ಒಂದು ನಿಟ್ಟಿನೊಳಗೆ ನಮ್ಮೆಲ್ಲ ಏನು ಜನಪ್ರತಿನಿಧಿಗಳಾಗಿರ್ಬೋದು, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಒಂದು ಅಧ್ಯಕ್ಷರು ಅವರೆಲ್ಲರೂ ಸಹಿತ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಈ ಕಾಲೋನಿಗಳು ಒಳ್ಳೆಯ ರೀತಿಯಿಂದ ಡೆವಲಪ್ಮೆಂಟ್ ಆಗಲಿ. ಭಾಳ ಖುಷಿ ಅನ್ನಿಸ್ತು. ಯಾಕಂದರೆ ಪೂರ್ತಿ ವಾರ್ಡ್ನವರು ಅದಾರೆ. ಯಾಕೆ ಭಾಳ ದಿನದಿಂದ ಇದರ ಸಮಸ್ಯೆ ಬಗೆಹರಿದಿರಲಿಲ್ಲ. ಇವತ್ತು ನೋಡಿದಾಗ ಅವರೆಲ್ಲ ಹಿರಿಯರು ಬಂದು ನಿಂತು ಈ ಕಾರ್ಯವನ್ನು ಮಾಡ್ತಿರೋದು ಭಾಳ ಸಂತೋಷವನ್ನು ತಂದಿದೆ. ಇನ್ನು ಉಳಿದಂಥವು ಇನ್ನೇನು ಭಾಳ ಉಳಿದಿಲ್ಲ ಈ ಭಾಗದಲ್ಲಿ. ಇನ್ನೊಂದು ಸ್ವಲ್ಪ ಏನೋ ಉಳಿದಿದೆ ಅಂತಾರೆ. ಈ ಟೋಟಲಾಗಿ ಇಲ್ಲಿವರೆಗೂ ಎಲ್ಲ ತೊಗೊಂಡಿದ್ದಾರೆ. ಇನ್ನೊಂದು ಸ್ವಲ್ಪ ಉಳಿತದೆ. ಅದನ್ನು ಸಹಿತ ಇನ್ನೊಂದಿಷ್ಟು ಅನುದಾನ ಮತ್ತು ಮುಂದಿನ ವರ್ಷ ಬಂತಂದ್ರೆ ಅಂದರೆ ಈಗ ಮಾರ್ಚಿಂದ ಮತ್ತೆ ಬಜೆಟ್ ಮಂಡನೆ ಆಗ್ತದೆ. ತದನಂತರನೂ ಸಹಿತ ಬಂದು ಅದನ್ನು ಹಾಕುವಂಥದ್ದನ್ನು ಸಹಿತ ಮಾಡ್ತೀವಿ. ಬಂದಂಥ ಗುತ್ತಿಗೆದಾರರು ಸಹಿತ ಒಳ್ಳೆ ರೀತಿಯ ಕೆಲಸಗಳು ಆಗಲಿ. ಯಾವುದೇ ಕಾರಣಕ್ಕೂ ತಕರಾರುಗಳು ಬೇಡ. ನಮಗೆ ಹೇಗೆ ಬೇಕಾಗತ್ತೆ ಅಷ್ಟು ನೀಟಾಗಿ ಮಾಡ್ಕೊಳ್ಳಿ. ಇಲ್ಲೆಲ್ಲರೂ ನಮ್ಮ ಓಣಿ ಹಿರಿಯರು ಎಲ್ಲರೂ ಬಂದಂಥ ಅವ್ರು ಇರ್ತಾರೆ. ಅವ್ರು ಏನು ಅನುಭವಿಸೋದು ಅಷ್ಟು ಇಲ್ಲಿ ರಜ್ಜಾಗ ರಾಡ್ಯಾಗ ಮಳೆಗಾಲದಾಗ ಎಲ್ಲ ಅನುಭವಿಸ್ಬಿಟ್ರೆ ಈಗೇನೈತಿ ಕೆಲಸ ಆಗಲಿ ಅಂತ ಅಷ್ಟು ಇದರಲ್ಲಿದ್ದ ನಿಂತಾರೆ. ಚಂದ ಕೆಲಸ ಆಗಲಿ, ಚುಲತ್ನಾಗ ಎಲ್ಲರಿಗೂ ಅವ್ರ ಮಕ್ಕಳು ಮರಿ ಓಡಾಡಾಗ ಚಲೋ ಆಗಲಿ. ಇಲ್ಲೆಲ್ಲ ರಾಡ್ಯಾಗ ಓಡಾಡಿ ಒಳಗಿಂತ ಮನೆ ಹಾಕಿಸಿ ಅದ್ರೊಳಗೆ ಹೋಗ್ಬಿಟ್ರು ಮತ್ತೆ ಗಲೀಜು ಆಗ್ಬಿಡ್ತೈತೆ ಅಂತಂದು ಅವ್ರಿಗೆ ಸತ್ತು ಬಿಟ್ರೆ ನಾನು ಕೆಲಸ ಆಗಲಿ ಅಂತ ಹರಸಿ 2 ಮಾತು ಹೇಳಕ್ಕೆ ನನಗೆ ಅನುವು ಮಾಡಿಕೊಟ್ಟಿರ್ತೀನಿ. ನನಗೂ ಧನ್ಯವಾದ ಹೇಳುತ್ತೆ. ಚಂದ್ರ ಸಾಹೇಬ್ರೆ ಹಾಗೂ ಅಧ್ಯಕ್ಷರಾದಂಥ ದುರ್ಗಣ್ಣವರೇ, ನಮ್ಮ ಸೌಕರ್ಯರಾದ ಸುನೀಲ್ ಸೌಕರ್ಯ ಹಾಗೂ ನಮ್ಮ ಮುಖ್ಯ ಅಣ್ಣರೇ, ಅಮಿತ್ ಅಣ್ಣರೇ, ಎಲ್ಲ ಮತ್ತು ಈ ವಾರ್ಡಿನ ಸದಸ್ಯರಾದಂಥ ಉದು ಬಸಣ್ಣವರೇ ಹಾಗೂ ಇಲ್ಲಿ ಬಂದಂಥ ಮಾಧ್ಯಮದವರೇ. ಇದು ಅದಕ್ಕೆ ನಮ್ಮ ಶಾಸಕರ ಹೆಸರು ಇದ್ದುದರಿಂದ ಇಲ್ಲಿ 1 ಕೋಟಿ ರೂಪಾಯಿ ನನ್ನ ವಾರ್ಡಿಗೆ ಇಲ್ಲಿ ಬಂದಿದೆ. ಮತ್ತು ಅದಕ್ಕೆ ಕಾರಣೀಭೂತರು ಅಂದರೆ ನಮ್ಮ ಜಮೀರ್ ಅಹಮದ್ ಸಾಹೇಬರು ಎಲ್ಲ ಕ್ಷೇತ್ರಕ್ಕೂ ಅವರು ಕೊಟ್ಟಿದ್ದಾರೆ, ಹಲವು ಕರ್ನಾಟಕ. ಆ ಪ್ರಕಾರ ನಮ್ಮ ಶಾಸಕರಿಗೂ ಇಲ್ಲಿ ದುಡ್ಡು ಬಿಡುಗಡೆ ಮಾಡಿದ್ದಾರೆ. ಅದಷ್ಟು ಬೇಗ 1 ಕೋಟಿ ರೂಪಾಯಿ ಇಲ್ಲೇ ಒಟ್ಟು ಲಕ್ಷ್ಮೇಶ್ವರಕ್ಕೆ ಸ್ಯಾಂಕ್ಷನ್ ಆಗಿರೋದು 3 ಕೋಟಿ. ಅದರಲ್ಲಿ 1 ಕೋಟಿ ನನ್ನ ವಾರ್ಡಿಗೆನೇ ಇದೆ. ಅದು ನಮ್ಮ ಹೇಳಿ ಮಾಡಿಸಿದಂಥದ್ದು. ನಂತರ ಬೇರೆ ವಾರ್ಡ್ನಲ್ಲಿ ಅವರು 2 ಕಡೆ ಹಾಕಿದ್ದಾರೆ. ಆದರೆ ಇಲ್ಲೇ ಇದು ಒಳ್ಳೆಯ ಕೆಲಸ ಮಾಡಿ ಅವ್ರು ನಮ್ಗೆ ಒಳ್ಳೆಯ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು ನಮ್ಗೆ ಅದರಲ್ಲಿ ಅಂತ ಹೇಳಿ